ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ಅಡುಗೆ ಮನೆಯಲ್ಲಿ ನಮಗೆ ದಿನಾಲು ಕೊತ್ತಂಬರಿ ಸೊಪ್ಪು ಅನ್ನೋದು ಬೇಕೇ ಬೇಕು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾವು ತುಂಬ ದಿನ ಸ್ಟೋರ್ ಮಾಡ್ಕೋಬೇಕು ಅಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ. ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಫ್ರಿಜ್ಜೇ ಆಗಬೇಕು ಅಂತ ಏನೂ ಇಲ್ಲ. ಫ್ರಿಜ್ ಇಲ್ಲ ಅಂದರೂ ಕೂಡ ಕೊತ್ತಂಬರಿ ಸೊಪ್ಪುಗಳನ್ನು ತುಂಬ ದಿನಗಳ ಕಾಲ ನಾವು ಫ್ರೆಶ್ ಆಗಿ ಇಟ್ಕೋಬೋದು. ಮಾರ್ಕೆಟಿಂದ ನಾವು ಕೊತ್ತಂಬರಿ ಸೊಪ್ಪನ್ನು ತಂದಾಗ ಈ ರೀತಿ ಬೇರಿದ್ದೇ ಇರುತ್ತೆ, ಅದನ್ನು ನಾವು ತೆಗಿಬಾರ್ದು. ಹಾಗೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕಟ್ ಆಗಿರೋ ಸೊಪ್ಪುಗಳನ್ನು ತೆಗಿಬೇಕು. ಹಾಗೆ ಕೆಲವು ಸೊಪ್ಪುಗಳು ಅಲ್ಲೇ ಕೊಳ್ತೋಗಿರುತ್ತೆ, ಅದನ್ನು ಕೂಡ ನಾವು ತೆಗಿಬೇಕಾಗತ್ತೆ. ಜೊತೆಗೆ ಬೇರೆ ಸೊಪ್ಪುಗಳೇನಾದರೂ ಮಿಕ್ಸ್ ಆಗಿದ್ರೆ ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು. ಆದರೆ ಅದರಲ್ಲಿ ಬೇರಿನ ಅಂಶ ಏನಿರುತ್ತೆ ನೋಡಿ, ಅದನ್ನು ನಾವು ಕಟ್ ಮಾಡಬಾರ್ದು. ನೋಡಿ, ಈ ರೀತಿಯಾಗಿ ನೀಟಾಗಿ ಒಂದೇ ಲೆವೆಲಲ್ಲಿ ಅದನ್ನು ನಾವು ಜೋಡಿಸಿ ಇಟ್ಕೋಬೇಕಾಗತ್ತೆ. ಹಾಗೆ ಬೇರ್ನಲ್ಲಿ ಏನಾದರೂ ಮಣ್ಣು ಕೊಳೆ ಈ ರೀತಿ ಇದ್ದರೆ ಅದನ್ನು ಕೂಡ ನಾವು ನೀಟಾಗಿ ತೆಗಿಬೇಕು. ಸ್ವಲ್ಪ ಉದ್ದ ಇರೋ ಪಾತ್ರೆ ತಗೊಳ್ಳಿ, ಇಲ್ಲ ಅಂದರೆ ಈ ರೀತಿ ಒಂದು ಉದ್ದವಾಗಿರೋ ಗ್ಲಾಸ್ ಕೂಡ ತಗೋಬೋದು. ಅದಕ್ಕೆ ಒಂದು ಅರ್ಧ ಇಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನು ಈ ರೀತಿ ನಾವು ಹಾಕ್ಕೋಬೇಕು. ಅಂದರೆ ಅದರ ಬೇರೇನಿದೆ ಅದು ಮುಳುಗೋವಷ್ಟು ನೀರನ್ನು ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ಅಲೈನ್ಮೆಂಟ್ ಕರೆಕ್ಟಾಗಿ ಬರಬೇಕು ಅಂದರೆ ಒಂದು ರಬ್ಬರ್ ಬೆಂಡು ಇಲ್ಲಾಂದರೆ ದಾರದಿಂದ ನಾವು ಈ ರೀತಿ ಕಟ್ಕೋಬೋದು. ಇದಾದಮೇಲೆ ಇದನ್ನು ನಾವು ಆ ನೀರಿನೊಳಗಡೆ ಈ ರೀತಿಯಾಗಿ ಮುಳುಗಿಸಿ ಇಡಬೇಕು. ಅಂದರೆ ಬೇರು ಮಾತ್ರ ಮುಳುಗಬೇಕು, ಅದ್ರ ಮೇಲ್ಗಡೆ ತೊಟ್ಟೇನಿರುತ್ತೆ ಅದು ಮುಳುಗಬಾರ್ದು. ಹಾಗೆಯೇ ಅದರ ಎಲೆ ಕೂಡ ಅಲ್ಲಿ ತಾಗಬಾರ್ದು. ಈ ರೀತಿಯಾಗಿ ನಾವು ಅದರ ಬೇರನ್ನು ಮಾತ್ರ ಮುಳುಗಿಸಿ ಇಡಬೇಕು. ಈ ಥರ ಇಡೋದ್ರಿಂದ ನಾವು ತುಂಬ ದಿನಗಳ ಕಾಲ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿ ಇಟ್ಕೋಬೋದು. ಹಾಗೆಯೇ ಮೇಲ್ಗಡೆ ಅದು ಬಾಡಬಾರ್ದು ಅಂದರೆ ಈ ರೀತಿ ಒಂದು ಪ್ಲಾಸ್ಟಿಕ್ನ ನಾವು ಕವರ್ ಮಾಡಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಕೊತ್ತಂಬರಿ ಸೊಪ್ಪು ಬಾಡೋದಿಲ್ಲ, ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಹಾಗೆ ಒಂದು ಡೈಲಿ ಅದರ ನೀರೇನಿರುತ್ತೆ ನೋಡಿ, ಅದನ್ನು ನಾವು ಚೇಂಜ್ ಮಾಡಬೇಕು. ನೀರನ್ನು ನಾವು ಡೈಲಿ ಚೇಂಜ್ ಮಾಡೋದ್ರಿಂದ ಫ್ರೆಶ್ ಆಗಿರುತ್ತೆ. ಇಲ್ಲಾಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂದರೂ ಈ ರೀತಿ ನೀವು ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿ ಇಡ್ಬೋದು. ಹಾಗೆ ನೀವು ತೆಗೆದಿರುವಂಥ ಈ ರೀತಿ ಅರ್ಧಂಬರ್ಧ ಎಲೆಗಳಿರುತ್ತೆ ಅಥವಾ ಫುಲ್ಲು ಇರೋದಿಲ್ಲ ಅಂದರೆ ಅದರ ಬೇರಿನ ಅಂಶ ಇರೋದಿಲ್ಲ ಇದರಲ್ಲಿ, ಇದನ್ನು ಸಪ್ರೇಟಾಗಿ ಏನು ತೆಗೆದಿಟ್ಟಿರ್ತೀವಿ, ಇದನ್ನು ಒಂದೆರಡು ದಿನದಲ್ಲಿ ನೀವು ಅಡುಗೆಗೆ ಹಾಕಿ ಮುಗಿಸ್ಕೋಬೋದು. ಡೈಲಿ ರುಟೀನಲ್ಲಿ ನಾವು ನೆಲ ಅಂತೂ ಒರೆಸಲೇಬೇಕು. ಅದಕ್ಕೆ ದುಬಾರಿ ಆಗಿರೋ ಕ್ಲೀನರ್ನ ಯೂಸ್ ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಕ್ಲೀನರ್ನ ಯೂಸ್ ಮಾಡ್ಕೋಬೋದು. ಬಕೆಟ್ಗೆ ನೀರು ಹಾಕ್ತೀವಲ್ವಾ, ನೆಕ್ಸ್ಟು ಇದಕ್ಕೆ ಸ್ವಲ್ಪ ಶಾಂಪೂನ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಕಂಫರ್ಟ್ ಏನಿರುತ್ತೆ ಅದನ್ನು ಕೂಡ ನಾವು ಇಲ್ಲಿ ಉಪಯೋಗಿಸ್ಕೋಬೋದು. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು. ಇದಾದಮೇಲೆ ಇದಕ್ಕೆ ಅಡುಗೆ ಸೋಡಾನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಣ ಕೊಟ್ಟು ದುಬಾರಿ ಕ್ಲೀನರ್ನ ತಗೊಳ್ಳೋದ್ಕಿಂತ ಮನೆಯಲ್ಲೇ ನಾವು ಇರುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಇದರಲ್ಲಿ ನೆಲವನ್ನು ನಾವು ಕ್ಲೀನಾಗಿ ಒರೆಸ್ಕೋಬೋದು. ನೆಲ ಕೂಡ ತುಂಬ ಕ್ಲೀನ್ ಆಗುತ್ತೆ, ಶೈನ್ ಆಗುತ್ತೆ. ಹಾಗೆ ಕಂಫರ್ಟ್ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೈಝಾಲೆಲ್ಲ ಉಪಯೋಗಿಸ್ತಾ ಇರ್ತೀವಿ, ಅದು ಅಂತೂ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದನ್ನೆಲ್ಲ ಉಪಯೋಗಿಸೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಹಾಕಿ ನೆಲನ ಈ ರೀತಿ ನೀಟಾಗಿ ಒರೆಸ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ, ಹಾಗೆ ಕ್ಲೀನ್ ಆಗುತ್ತೆ, ಜೊತೆಗೆ ಶೈನ್ ಕೂಡ ಬರುತ್ತೆ. ಈ ರೀತಿ ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೋದು ನಾವು. ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ, ಅದು ಕೂಡ ಮನೆಯಲ್ಲಿ ಜಾಸ್ತಿ ಆಗುತ್ತೆ. ಈ ರೀತಿ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಾವು ಹಣ ಕೂಡ ಉಳಿಸ್ಕೋಬೋದು. ಹಾಗೆಯೇ ನಾವು ಡೈರೆಕ್ಟಿಗೆ ಲೈಝಾಲನ್ನು ಹಾಕ್ತೀವಿ, ಅದ್ರ ಬದಲಾಗಿ ಈ ರೀತಿ ನಾವು ಹಾಕೋದ್ರಿಂದ ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ, ಒಂದೇ ಥರ ಆಗುತ್ತೆ ಕ್ಲೀನಿಂಗ್ ಅನ್ನೋದು. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಫ್ರಿಡ್ಜ್ಗಳಲ್ಲಿ ತುಂಬ ವಸ್ತುಗಳನ್ನೆಲ್ಲ ಇಟ್ಟಿರ್ತೀವಿ, ಅದರ ವ್ಯಾಲಿಡಿಟಿ ಡೇಟ್ಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಎಕ್ಸ್ಪೈರಿ ಡೇಟ್ ಯಾವಾಗ ಏನು ಅಂತ. ಒಂದೊಂದು ಸಲ ನಾವು ಬ್ಯುಸಿ ಇರ್ತೀವಿ, ಅದನ್ನು ನೋಡೋದಕ್ಕೆ ಹೋಗಲ್ಲ. ಎಕ್ಸ್ಪೈರಿ ಡೇಟ್ ಆದರೂ ಕೂಡ ಅದನ್ನು ನಾವು ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್ ಟೈಮಿಗೆ ನಮಗೆ ನೆನಪಾಗಬೇಕು ಅಂದರೆ ಅದಕ್ಕೆ ಒಂದು ಲೇಬಲನ್ನು ಈ ರೀತಿ ನಾವು ಅಂಟಿಸ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಅದರ ಎಕ್ಸ್ಪೈರಿ ಡೇಟ್ ಯಾವಾಗ ಅನ್ನೋದು ಗೊತ್ತಾಗುತ್ತೆ. ಆವಾಗ ನಾವು ಅದನ್ನು ಅಲ್ಲಿ ತನಕ ಯೂಸ್ ಮಾಡ್ಕೋಬೋದು. ಆಗ ನಮಗೆ ಮರ್ತೋಗೋ ಚಾನ್ಸ್ ಇರಲ್ಲ. ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಈ ರೀತಿ ಇಕ್ಕಳದ ಸಹಾಯದಿಂದ ನಾವು ಅದನ್ನು ನೀಟಾಗಿ ಹಿಂಡ್ಕೋಬೋದು. ಅದರಲ್ಲಿ ನೀರು ಕೂಡ ಚೆನ್ನಾಗಿ ಬರುತ್ತೆ.
ಹಾಗೆ ಉಪ್ಪನ್ನು ಏನು ಹಾಕಿರ್ತೀವಿ ಕಂಟೈನರಿಂದ ಕರೆಕ್ಟಾಗಿ ಒಂದು ಮೆಸರ್ಮೆಂಟಲ್ಲಿ ಉಪ್ಪನ್ನು ತೆಗಿಬೇಕು. ಅಂದರೆ ಈ ರೀತಿ ಸೆಲ್ಲೋ ಟೇಪನ್ನು ಒಂದು ಸೈಡಲ್ಲಿ ಹಾಕಿ ಅಂಟಿಸ್ಕೋಬೇಕು. ಮತ್ತು ನೋಡಿ ಈ ರೀತಿ ಕರೆಕ್ಟಾಗಿ ಒಂದು ಮೆಸರ್ಮೆಂಟಲ್ಲಿ ನಮಗೆ ಉಪ್ಪನ್ನು ತೆಗಿಬೋದು. ನೋಡಿ ಈ ರೀತಿ ಸೆಲ್ಲೋ ಟೇಪ್ ಇರುತ್ತಲ್ವ, ಈ ಥರ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಉಪ್ಪು ಅನ್ನೋದು ಒಂದು ಮೆಸರ್ಮೆಂಟಲ್ಲಿ ಸಿಗುತ್ತೆ. ಉಪ್ಪನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋ ಐಡಿಯಾ ಕೂಡ ನಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.